ಮೊನ್ನೆ ಕುಮಾರಸ್ವಾಮಿ ಅವರು ಕೇಸರಿ ಶಾಲನ್ನ ಹಾಕೊಂಡಿದ್ದನ್ನ ಕಾಂಗ್ರೆಸ್ನವರು ಬಲು ಟೀಕೆಯನ್ನ ಮಾಡಿದ್ರು. ಆದ್ರೆ ಈಗ ದೇವೇಗೌಡರು ಈ ವಿಚಾರದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ದೇವೇಗೌಡರ ಹೇಳಿಕೆ ಈಗ ಬಹಳ ಚರ್ಚೆಗೆ ಎಡೆ ಮಾಡಿಕೊಡುತ್ತೆ. ಕುಮಾರಸ್ವಾಮಿ ಅವರ ಕೇಸರಿ ಶಾಲು ಹಾಕಿದ ಬೆನ್ನಲ್ಲೇ ದೇವೇಗೌಡರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಕೇಸರಿ ಶಾಲು ಹಾಕಬಾರದಿತ್ತು, ಪಕ್ಷದ ಶಾಲನ್ನ ಹಾಕಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಕೂಡ ನಾನು ಕೇಸರಿ ಶಾಲನ್ನ ಹಾಕಲ್ಲ. ಮೋದಿ ಜೊತೆಗೆ ಹೋದಾಗಲೂ ನನ್ನ ಪಕ್ಷದ ಶಾಲನ್ನ ಹಾಕ್ತೇನೆ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದು ಮಗದೊಂದು ಅಸ್ತ್ರ ಕಾಂಗ್ರೆಸ್ಗೆ ಜೆಡಿಎಸ್ನ ವಿಚಾರದಲ್ಲಿ ಸಿಕ್ಕಂತಾಗುತ್ತೆ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ ಹಾಕೊಳ್ತಾರೆ, ದೇವೇಗೌಡರು ನಾನು ಹಾಕಲ್ಲ, ಹಾಕಬಾರ್ದಾಗಿತ್ತು ಅಂತ ಹೇಳ್ತಾರೆ. ಇದು ಡೆಫಿನೆಟ್ಲಿ ಹಲವು ಟೀಕೆಗಳಿಗೆ, ಹಲವು ಚರ್ಚೆಗಳಿಗೆ ಎಡೆ ಮಾಡಿ ಕೊಡುತ್ತೆ. ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡಿರೋದ್ರ ಬಗ್ಗೆ ಟೀಕೆಗಳು ವ್ಯಕ್ತ ಆಗ್ತಿದೆ. ದೇವೇಗೌಡರ ಮಗ ಕುಮಾರಸ್ವಾಮಿ ಅವರು ಕೇಸರಿ ಶಾಲ್ ಹಾಕೊಂಡು ಮಂಡ್ಯದ ಬೀದಿಲಿ ಹೋರಾಟಕ್ಕೆ ಬಂದಿದ್ದಾರೆ. ಎಲ್ಲ ಒಂದು ಕಡೆ ಜಾತ್ಯತೀತ ನಿಲುವಿಗೆ ಎಲ್ಲ ಒಂದು ಕಡೆ ಧಕ್ಕೆ ಬಂದಿದೆ ಅನ್ನುವಂಥ ಚರ್ಚೆ ಆಗ್ತಿದೆ. ಅಲ್ಲಿ ಹೋದಾಗ ಈಗ ನಾವು ಅವರು ಒಂದು ಗೂಡಿ ಕೆಲಸ ಮಾಡ್ತಾ ಇದ್ದೇವೆ. BJP JDS 2 ಸೀಟ್ 4, 5, 6, 3 ಇರಲಿ, ನಾವು ಇಬ್ಬರು ಸೇರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂದಾಗ ಆ ಸಂದರ್ಭದಲ್ಲಿ ಯಾರೊಬ್ಬವ ಅವ್ರ ಪಕ್ಷದ ಮುಖಂಡರು ಮನುಷ್ಯ ಅವ್ರನ್ನ ತೊಗೊಂಡು ಟವಲ್ ಹಾಕಿದ್ರೆ ಅದ್ರ ಬಗ್ಗೆ ಈಗ ಚರ್ಚೆ ಆಗ್ತಿರೋದು ಸರ್. JDS ನಾಯಕರು ಕೇಸರಿ ಶಾಲ್ ಹಾಕೋಬಿಟ್ರಲ್ಲ ಅಂತ ನಾವು ಒಪ್ಕೋತೇನೆ. ಇಟ್ಸ್ ನಾಟ್ ನೆಸರಿ, ಐ ಡೂ ಅಗ್ರಿ. ಯಾರೋ ಅವರ ಸಂದರ್ಭದಲ್ಲಿ ಹಾಕಿದರು, ಅದರ ಬಗ್ಗೆ ದೊಡ್ಡ ಜಗಳ ತೆಗಿಲಿಕ್ಕಾಗತ್ತ? ನಾರ್ಮಲ್ ಕೋರ್ಸ್ ನಮ್ಮ ಪಾರ್ಟಿದೆ ಹಾಕೊಳ್ಳಲ್ಲ. ನಾನು ನೋಡಿದ್ದೀನಿ, ಅದು ಆ ಸಂದರ್ಭದಲ್ಲಿ ಯಾರೋ ಒಂದು ಇದನ್ನು ಹಾಕಿದ್ರು ಅಂತ ಅಂದ ತಕ್ಷಣವೇ ಅದಕ್ಕೇನು ದೊಡ್ಡ ವ್ಯಾಖ್ಯಾನ ಮಾಡಬೇಕಾಗಿಲ್ಲ. ಪರಿವರ್ತನೆ ಹೊರಟು ಜಾತ್ಯತೀತ ಜನತಾದಳದಿಂದ BJP ಅನ್ನೋಪ್ಪ ಆದರೆ ಮುಂದೆನೂ ಹಾಕೋಬೋದಾ? ಏನು ಸಮಸ್ಯೆ ಏನಿಲ್ಲ ಅಂತ. ನಾರ್ಮಲಿ ಹಾಕ್ಬಾರ್ದು. ನಮ್ಮದು ಅವ್ರ ಜೊತೆ ಹೋಗುವಾಗ ನಮ್ದು ಹಾಕೊಳ್ಳೋಕ್ಕೆ, ನಿಮ್ದು ಹಾಕೋ. ಈಗ ನಾಳೆ ಬೆಳಿಗ್ಗೆ ನಾನು ಮೋದಿಯವರು ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಂದು ಹಾಕೊಳ್ಳೋಕ್ಕೆ ಹೋಗುವಂಥ ಸನ್ನಿವೇಶ ಬಂದರೆ ನಾನು ಇಲ್ಲಿ ಬಿಡಿ, ನಾವೊಂದು ವೇಳೆ ಅವರು ಗೌಡ್ರು ಪ್ಲ್ಯಾಟ್ಫಾರ್ಮಿಗೆ ಬಂದೆರಡು ಮಾತಾಡಲಿ ಅಂತಂದರೆ ಐ ಮೇ ಗೋಂಟ್ ಸ್ಪೀಕ್. ನಮ್ಮ ಫ್ಲಾಗ್ ಹಾಕೊಳ್ಳೋಕ್ಕೆ ನಮ್ಮ ಇದು ದೇವೇಗೌಡರು ಹೇಳಿದರು, ನಾಟ್ ನೆಸೆಸರಿ. ಬಟ್ ಅಲ್ಲಿ ಯಾರೋ ಬಂದು ಹಾಕಿದಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತನ್ನು ದೇವೇಗೌಡರು ಆಡಿದ್ದಾರೆ. ಬಟ್ ಪಕ್ಷದ ಹಾಕಿದರೆ ಒಳ್ಳೆಯದಿತ್ತು ಅನ್ನೋ ಮಾತನ್ನು ಕೂಡ ಆಡಿದ್ದಾರೆ. ಬಟ್ ಇದಕ್ಕಿಂತಲೂ ಮುಂಚಿತವಾಗಿ ಈ ಕೇಸರಿ ಶಾಲ್ ಬಗ್ಗೆ ತುಂಬ ಟೀಕೆ ಬಂದ ಕುಮಾರಸ್ವಾಮಿ ಅವರು ಆಡಿದ್ರು ಮಾತನ್ನು. ಏನು ಆಡಿದ್ರು ಅವರು ನೋಡಿ. ಕೇಸರಿ ಶಾಲ್ ನಾವು ಈಗ ಹಾಕೊಂಡಿದ್ದೇ ಮಹಾನ್ ಅಪರಾಧ ಆಗಿದೆಯಾ? ಕೇಸರಿ ಬಗ್ಗೆ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಯಾಕೆ ಅಷ್ಟೊಂದು ಸಂಕುಚಿತ ಮನೋಭಾವದಲ್ಲಿ ನೋಡ್ತೀರಿ? 1 ಲಕ್ಷ ತಿರಂಗ ಧ್ವಜವನ್ನ ಮಂಡ್ಯ ಜಿಲ್ಲೆಯ ಮನೆ ಮೇಲೆ ಹಾಕ್ತೀವಿ ಅಂತ ಹೇಳಿ ಅದಕ್ಕೆ ನಾನು ಬೆಂಬಲ ಕೊಡ್ಲಿಕ್ಕೆ ತಯಾರಾಗಿದ್ದೇನೆ. ನಿಮಗೆ ತಿರಂಗ ಧ್ವಜದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಲ್ಲ, ಆ ತ್ರಿವರ್ಣ ಧ್ವಜದಲ್ಲಿ ಇರ್ತಕ್ಕಂಥ ಕೇಸರಿ ತೆಗೆದ್ರೆ ಏನ್ ಅರ್ಥ ಕೊಡುತ್ತೆ? ನನ್ನ ಸಹೋದ್ಯೋಗಿ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಒಂದ್ ಕಡೆಗೆ ಕೇಸರಿ ಶಾಲ್ ಹಾಕೊಂಡ್ರೆ ಅದೇನು ದೊಡ್ಡ ಅಪರಾಧ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ನವ್ರು ಟೀಕೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾಂಗ್ರೆಸ್ನವ್ರ ಕತೆ ಇರಲಿ, ದೇವೇಗೌಡರು ಟೀಕೆ ಮಾಡ್ತಾ ಇದ್ರಲ್ಲಿ ಈಗ ಹಾಕಬಾರ್ದಾಗಿತ್ತು, ನೆಸರಿ ಇರಲಿಲ್ಲ, ಪಕ್ಷದ ಶಾಲನ್ನು ಹಾಕಬೇಕಾಗಿತ್ತು ಅಂತ ಹೇಳಿ ಬಹಳ ಚರ್ಚೆಗಡೆ ಮಾಡಿಕೊಡುತ್ತಾ ಅಂತ ಈ ವಿಚಾರ ಇನ್ಮೇಲೆ. ಅರುಣ್, ಹೌದು, ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಹಾಕೊಂಡಿರೋ ವಿಚಾರ ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಕಾಂಗ್ರೆಸ್ ನಾಯಕರು ಟೀಕೆಯನ್ನ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇತ್ತು.
ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಕೂಡ ಮುಖ್ಯವಾಗಿ ಹೇಳಿರುವಂತದ್ದು, ನಾವು ಕಾಂಗ್ರೆಸ್ನ ವಿರುದ್ಧ ಹೋರಾಟವನ್ನ ನಡೆಸಲಿಕ್ಕೆ ಬಿಜೆಪಿಯ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿದ್ದೀವಿ. ಈ ಒಂದು ಧ್ವಜ ವಿವಾದ ಏನಾಯ್ತು, ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತ ಸಂದರ್ಭದಲ್ಲಿ ಯಾರೋ ಬಂದು ಕುಮಾರಸ್ವಾಮಿ ಅವರಿಗೆ ಕೇಸರಿ ಶಾಲನ್ನ ಹಾಕಿದ್ದಾರೆ. ಅದೊಂದು ಅಚಾನಕ್ ಆಗಿ ಆಗಿರುವಂತಹ ಘಟನೆ. ಕುಮಾರಸ್ವಾಮಿ ಅವರೇನು ಉದ್ದೇಶ ಪೂರ್ವಕವಾಗಿ ಆ ಶಾಲನ್ನ ಹಾಕಬೇಕು ಅಂತ ಏನು ಹಾಕಿಲ್ಲ. ಆದ್ರೂ ಅಲ್ಲಿ ಕೆಲವು ಕಾರ್ಯಕರ್ತರು ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡವರು ಈ ಒಂದು ಶಾಲನ್ನ ಹಾಕಿರ್ಬೋದು. ಸೊ ಅದನ್ನ ದೊಡ್ಡದಾಗಿ ಪರಿಗಣಿಸುವಂತ ಅಗತ್ಯ ಇಲ್ಲ. ಆದಾಗ್ಯೂ ನೋಡೋದಾದ್ರೆ ಇಂತಹ ಕಾರ್ಯಕ್ರಮಗಳಿಗೆ ತೆರಳುವಂತ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ಶಾಲನ್ನ ಹಾಕೊಂಡಿದ್ರೆ ಸರಿಯಾಗಿರ್ತಿತ್ತು ಅನ್ನುವಂತ ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಅವರು ಮುಖ್ಯವಾಗಿ ಮತ್ತೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿರುವಂತದ್ದು ಗಮನಿಸಬೇಕು ಅರುಣ್ ನೀವು. ನಾನು ಪ್ರಧಾನಮಂತ್ರಿ ಅವರ ಜೊತೆಗೆ ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಭಾಗಿಯಾದ್ರೆ ನಾನು ನನ್ನ ಪಕ್ಷದ ಶಾಲನ್ನ ಹಾಕೊಂಡು ಹೋಗ್ತೀನಿ. ಅಲ್ಲಿ ಕಾರ್ಯಕ್ರಮ ನಡೆಯುವಂತ ಶಾಲು ಅಥವಾ ಬಿಜೆಪಿಯ ಶಾಲನ್ನ ಹಾಕೋ ಅಗತ್ಯ ಇಲ್ಲ. ಮೈತ್ರಿ ಮಾಡ್ಕೊಂಡಿದೀವಿ ಅಂದ ತಕ್ಷಣ ಅವರ ಪಕ್ಷದ ಶಾಲನ್ನ ಹಾಕೋಬೇಕು ಅಂತ ಏನಿಲ್ಲ. ನಮ್ಮ ಪಕ್ಷದ ಶಾಲನ್ನ ಹಾಕೊಂಡಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ಯಾರೋ ಕಾರ್ಯಕರ್ತರು ಆ ಶಾಲನ್ನ ಹಾಕಿರುವಂತ ಹಿನ್ನೆಲೆಯಲ್ಲಿ ಇದನ್ನ ದೊಡ್ಡದಾಗಿ ಪರಿಗಣಿಸುವಂತ ಅಗತ್ಯ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಒಂದ್ ರೀತಿಯಲ್ಲಿ ಸಮರ್ಥನೆಯನ್ನ ಮಾಡ್ಕೊಳ್ತಾ ನಮ್ಮ ಪಕ್ಷದ ಶಾಲೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ನುವ ರೀತಿಯಾದಂತಹ ಹೇಳಿಕೆಯನ್ನ ಅವ್ರು ಕೊಟ್ಟಿರುವಂತದ್ದು. ಅರುಣ್, ಕುಮಾರಸ್ವಾಮಿ ಅವರ ಕೇಸರಿ ಶಾಲು ಹಾಕಬಾರ್ದಾಗಿತ್ತು, ನಾಟ್ ನೆಸೆಸರಿ ಅಂತ ಹೇಳಿ, ಜೊತೆಗೆ ಮೋದಿ ಅವರ ಜೊತೆಗೆ ವೇದಿಕೆಯನ್ನು ಹಂಚಿಕೊಂಡಂತ ಸಂದರ್ಭದಲ್ಲಿ ನಾನು ನನ್ನ ಪಕ್ಷದ ಶಾಲನ್ನು ಹಾಕೊಳ್ತೀನಿ ಅಂತ ಮಾತನ್ನ ದೇವೇಗೌಡರು ಹೇಳಿದ್ದಾರೆ, ಮಾಜಿ ಪ್ರಧಾನಿಗಳು.